ಬಾಸ್ 29ನೇ ಸಂಚಿಕೆ. ಮೊದಲನೇ ಭಾಗದಲ್ಲಿ ಅಯ್ಯಪ್ಪ ತಾನು ಬಸ್ತಿ ಹೊಡೆಯಬೇಕೆಂದು ಪೂಜಾ ಹೇಳ್ತಾ ಇದ್ದಾಳೆ ಎಂದು ಶ್ರುತಿ ಮತ್ತು ಭಾವನಾಗೆ ಹೇಳ್ತಾರೆ. ಶ್ರುತಿ ಯಾಕೆ ಎಂದು ಕೇಳಿದಾಗ ತಾನು ಕೃತಿಕಾಗಿ ಎತ್ತುಕೊಂಡು ಹೋಗಿದ್ದಕ್ಕೆ ಈ ಶಿಕ್ಷೆ ಎಂದು ಅಯ್ಯಪ್ಪ ಹೇಳ್ತಾರೆ. ನಂತರ ಮಾರನೇ ದಿನ ಹಾಡಿಗೆ ಎಲ್ಲರೂ ಎಚ್ಚರವಾಗ್ತಾರೆ. ನಂತರ ಗಾರ್ಡನ್ ಏರಿಯಾದಲ್ಲಿ ಚಂದನ್ ಮತ್ತು ಅಯ್ಯಪ್ಪ ಕುಳಿತು ಪೂಜಾ ಗಾಂಧಿ ಬಗ್ಗೆ ಮಾತನಾಡಿಕೊಳ್ತಾರೆ. ಪೂಜಾಗೆ ಸೈಡ್ ಲೈನ್ ಮಾಡುವುದು ಇಷ್ಟವಿಲ್ಲ, ರಾತ್ರಿ ತನ್ನ ಬಗ್ಗೆ ಮಾತನಾಡಿಕೊಂಡ್ಲಂತೆ ಎಂದೆಲ್ಲ ಹೇಳ್ತಾರೆ. ನಂತರ ತಿಂಡಿ ತಿನ್ನುವಾಗ ಮನೆಯವರು ಪೂಜಾ ಮತ್ತು ಅಯ್ಯಪ್ಪನ ಬಗ್ಗೆ ಮಾತನಾಡಿಕೊಳ್ತಾರೆ. ಪೂಜಾ ನಿನ್ನೆ ರಾತ್ರಿ ನೇತ್ರ ಹತ್ತಿರ ಮಲಗಿಕೊಂಡಿದ್ದು ಏನಕ್ಕೆ ಎಂದು ತನಗೆ ಗೊತ್ತು ಎಂದು ಶ್ರುತಿ ಹೇಳ್ತಾರೆ. ಪೂಜಾ ಗಾಂಧಿ ಎದ್ದು ಹೋಗ್ತಾರೆ. ನಂತರ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತದೆ. ಆದರೆ ಈ ಸಲ ನಾಮಿನೇಷನ್ ಪ್ರಕ್ರಿಯೆ ಲಿವಿಂಗ್ ಏರಿಯಾದಲ್ಲೇ ನಡೆಯುತ್ತದೆ. ಅಂದರೆ ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿ ತಮ್ಮ ತಮ್ಮ ನಾಮಿನೇಷನ್ ತಿಳಿಸುತ್ತಾರೆ. ಕೊನೆಗೆ ಎಲ್ಲರ ಅಭಿಪ್ರಾಯದಂತೆ ನಾಮಿನೇಟ್ ಆಗುವವರು ರೆಹಮಾನ್, ನೇಹಾ, ಸುನಾಮಿ, ಕಿಟ್ಟಿ ಮತ್ತು ಪೂಜಾ ಗಾಂಧಿ. ನಂತರ ಗಾರ್ಡನ್ ಏರಿಯಾದಲ್ಲಿ ಕುಳಿತು ಎಲ್ಲರೂ ತನಗೆ ನಾಮಿನೇಟ್ ಮಾಡಿದರು ಎಂದು ಸುನಾಮಿ, ಕಿಟ್ಟಿ ಚಂದನ್ ಹತ್ತಿರ ಹೇಳುತ್ತಾರೆ. ಮೂರನೇ ಸಲ ನನ್ನ ನಾಮಿನೇಟ್ ಮಾಡಿದ್ದು ಎಂದು ಸುನಾಮಿ, ಕಿಟ್ಟಿ ಬೇಜಾರು ಮಾಡಿಕೊಳ್ತಾರೆ. ನಂತರ ಪೂಜಾ ಗಾಂಧಿ ಎಲ್ಲರೊಡನೆ ಕುಳಿತು ನಾನು ಕಟ್ಲೆಟ್ ಮಾಡುತ್ತೇನೆ, ಯಾರೂ ತಿಂದಿಲ್ಲ ಅಂದ್ರೆ ಅಯ್ಯಪ್ಪ ಎಲ್ಲ ತಿಂತಾನೆ ಎಂದು ತಮಾಷೆ ಮಾಡ್ತಾರೆ. ಪೂಜಾ ಕನ್ನಡಕ್ಕೆ ಆನಂದ್, ಚಂದನ್, ನೇತ್ರ ಮತ್ತು ಭಾವನಾ ನಗುತ್ತಾರೆ. ಒಳಗಡೆ ನೇತ್ರ ರೆಹಮಾನ್ ಜೊತೆ ಕುಳಿತು ನಾಮಿನೇಷನ್ ಬಗ್ಗೆ ಮಾತನಾಡಿಕೊಳ್ತಾರೆ. ಹೊರಗಡೆ ನಾಮಿನೇಷನ್ ನಡೆದಿದ್ದಕ್ಕೆ ಹೆಸರುಗಳು ಚೇಂಜ್ ಆದವು ಎಂದು ರೆಹಮಾನ್ ಹೇಳುತ್ತಾರೆ. ರಾತ್ರಿ ಮಾಸ್ಟರ್ ಆನಂದ್ ಮಿಮಿಕ್ರಿ ಮಾಡಿ ಎಲ್ಲರನ್ನು ಮನರಂಜಿಸುತ್ತಾರೆ. ರಾತ್ರಿ ಕಿಟ್ಟಿ ತಾನು ಪೂಜಾ ಗಾಂಧಿ ಫ್ಯಾನ್, ಆದರೆ ಅವರು ತನಗೆ ನಾಮಿನೇಟ್ ಮಾಡಿದರು ಎಂದು ಶ್ರುತಿ ಮತ್ತು ನೇಹಾ ಹತ್ತಿರ ಹೇಳುತ್ತಾನೆ ಮತ್ತು ಪೂಜಾ ಮಿಮಿಕ್ರಿ ಮಾಡಿ ತೋರಿಸುತ್ತಾನೆ. ನಂತರ ಕೃತಿಕಾಗೆ ನೆಲದ ಮೇಲೆ ಕಾಲಿಡುವಂತೆ ಬಿಗ್ ಬಾಸ್ ಹೇಳುತ್ತಾರೆ. ಅವಳು ಮನೆ ತುಂಬಾ ಓಡಾಡಿ ಸಂತೋಷ ವ್ಯಕ್ತಪಡಿಸುತ್ತಾಳೆ. ಆದರೆ ಮನೆಯವರು ತಮ್ಮ ತಮ್ಮ ಗ್ರೂಪ್ ಅಲ್ಲಿ ಬಿಸಿ ಇರುವ ತರ ಕಾಣ್ತಿದ್ದಾರೆ. ಕೆಲವರು ಆಚೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಕೆಲವರು ಒಳಗಡೆ ಡಿಸ್ಕಸ್ ಮಾಡ್ತಾ ಕೂತಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.